ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 1 ವರ್ಸಸ್ 29 to 51. ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 29ರಿಂದ 51 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಕ್ರಿಸ್ತನ 16 ಸೇವೆಗಳನ್ನು ನೋಡಿಕೊಳ್ತಿದ್ದೇವೆ. 16 ಮಿನಿಸ್ಟ್ರೀಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ 16 ಸೇವೆಗಳು. ಒಂದೊಂದಾಗಿ ಈ ಕ್ರಿಸ್ತನ 16 ಸೇವೆಗಳನ್ನು ನಾವು ನೋಡಿಕೊಳ್ಳುವಾಗ ಒಂದು ರೀತಿಯಿಂದ ಈ 16 ಸೇವೆಗಳು ನಮಗೂ ಕೂಡ ಅನ್ವಯ ಆಗ್ತದೆ. ಎಲ್ಲವೂ ಅನ್ವಯವಾಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಕ್ರಿಸ್ತನ ದೇಹ ಅಂತ ಹೇಳಿದ ಮೇಲೆ ಕ್ರಿಸ್ತನು ತಲೆಯಾಗಿರುವುದರಿಂದ ತಲೆಯ ಸೇವೆಯೇ ದೇಹದ ಒಂದು ಸೇವೆಯಾಗಿರ್ತದೆ. ಸ್ವಲ್ಪ ಪರಿಮಿತಿ ಖಂಡಿತವಾಗಿ ಲಿಮಿಟೇಷನ್ಸ್ ಇರ್ತವೆ, ಆದರೂ ಕೂಡ ಹೆಚ್ಚಿನ ಅಂಶ ಈ ಸೇವೆ ನಮಗೂ ಅನ್ವಯ. ಬನ್ನಿರಿ, ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 29ರಿಂದ 51 ವಚನಗಳವರೆಗೆ ಇರುವ ವಾಕ್ಯ ಭಾಗದಲ್ಲಿ 16 ಕ್ರಿಸ್ತನ ಸೇವೆಗಳಲ್ಲಿ ಮೊದಲನೇ ಸೇವೆ 29ನೇ ವಚನದಲ್ಲಿ ನಾವು ನೋಡೋದಾದರೆ, ಯೋಹಾನನ ಒಂದು ಕಡೆ, ಜನರು ಮತ್ತು ಅವನ ಶಿಷ್ಯರು ಇನ್ನೊಂದು ಕಡೆ, ಮತ್ತು ಯೇಸು ಕರ್ತನು ಬರ್ತಾ ಇರುವಂಥ ಒಂದು ಸನ್ನಿವೇಶ. ಮರುದಿನ ಯೇಸು ತನ್ನ ಕಡೆಗೆ ಬರುತ್ತಿರುವುದನ್ನು ಯೋಹಾನನು ಕಂಡು, ಈಗೋ ಲೋಕದ ಪಾಪವನ್ನು ಹೊರುವ ದೇವರ ಕುರಿಮರಿ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣ ಅಥವಾ ತೆಗೆದು ಹಾಕುವಾತನು. ವಾವ್! ಈ ಪದ ಹೊರುವ ಅಥವಾ ನಿವಾರಿಸುವ ಎಂಬ ಪದ, ಅದರ ಮೂಲ ಭಾಷೆ ಅದನ್ನು ನಾವು ನೋಡುವುದಾದರೆ ಅದನ್ನು ಮೇಲಕ್ಕೆತ್ತುವುದು ಅಥವಾ ತೆಗೆದು ಹಾಕುವುದು ಅಥವಾ ಬಿಡುಗಡೆ ಮಾಡುವಂಥದ್ದು ಅಥವಾ ಪರಿಹಾರ ಮಾಡುವಂಥದ್ದು, ರದ್ದು ಮಾಡುವಂಥದ್ದು ಎಂಬ ಅರ್ಥವನ್ನು ಕೊಡುತ್ತದೆ. ಯಾವುದನ್ನು? ಲೋಕದ ಪಾಪವನ್ನು. ಲೋಕದ ಪಾಪವನ್ನು, ಲೋಕದ ಪಾಪವನ್ನು, ಇಡೀ ಲೋಕದ ಪಾಪವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿವಾರಣ, ಪರಿಹಾರ, ರದ್ದು. ಯಾವ ರೀತಿಯಾಗಿ ಸರ್ಕಾರವು ಸಾಲ ಮನ್ನಾ, ಸಾಲ ರದ್ದು ಗೊಳಿಸ್ತಾರಲ್ವ, ಆ ರೀತಿಯಾಗಿ ಮಾಡುವಾತನು ಈ ಯೇಸು ಕರ್ತನು. ಎರಡನೇದಾಗಿ ಯೇಸು ಕ್ರಿಸ್ತನ ಎರಡನೇ ಸೇವೆ ಏನಂದರೆ, ನನ್ನ ತರುವಾಯ ಯೋಹಾನ್ ಹೇಳುವಂಥ ಮಾತು, ಯೋಹಾನ್ 1:30ರಲ್ಲಿ, ಬರುವಾತನು ನನಗಿಂತಲೂ ಮೊದಲೇ ಇದ್ದುದರಿಂದ ಆತನು ನನಗಿಂತಲೂ ಶ್ರೇಷ್ಠನು, ಗ್ರೇಟ್ ಒನ್. ಹಾಗಾದರೆ ಈ ಯೇಸು ಕ್ರಿಸ್ತನ ವಿಷಯವಾಗಿ ಆತನು ಮಹೋನ್ನತ ಸೇವೆ, ಗ್ರೇಟ್ ಮಿನಿಸ್ಟ್ರಿ. ಆ ಬಗ್ಗೆ ಯೋಹಾನ 31ನೇ ವಚನ, ಯೋಹಾನ ಮೊದಲನೇ ಅಧ್ಯಾಯ 31ರಲ್ಲಿ, ನನಗೂ ಯೇಸುವಿನ ಗುರುತು ಇರಲಿಲ್ಲ ಎಂಬಂಥ ಒಂದು ಆಶ್ಚರ್ಯ ಮಾತು ಹೇಳಿದ್ದು ನನಗೆ ಕೂಡ ಆಶ್ಚರ್ಯ ಆಯಿತು. ಹೌದಾ, ಯೋಹಾನನಿಗೆ ಗೊತ್ತಿರಲಿಲ್ವಾ ಯೇಸು ಸ್ವಾಮಿ? ಒಬ್ಬರೇ ಅವರು ದೈಹಿಕವಾದ ರೀತಿಯಲ್ಲಿ ಸಂಬಂಧಿಕರಾಗಿದ್ದರೂ ಕೂಡ ಗುರುತಿರಲಿಲ್ಲ ಎಂಬಂಥ ಒಂದು ಸತ್ಯವನ್ನು ಯೋಹಾನ ಒಪ್ಪಿಕೊಳ್ತಾನೆ. ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 31ನೇ ವಚನದಲ್ಲಿ
ಯೇಸುವಿನ ಅಥವಾ ಕ್ರಿಸ್ತನ 16 ಸೇವೆಗಳಲ್ಲಿ ಮೊದಲನೇದು ಪಾಪ ನಿವಾರಣೆ ಮಾಡುವಂಥದ್ದು, ಎರಡನೇದು ಮಹೋನ್ನತ ಸೇವೆ, ಮೂರನೇದು ನೋಡುವಾಗ ಇಸ್ರಾಯೇಲರಿಗೆ ಪ್ರಕಟವಾಗುವಂತೆ ನಾನು ದೀಕ್ಷಾ ಸ್ನಾನ ಮಾಡಿಸುತ್ತಾ ಬಂದೇನೆ. ಯಾಕೆ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸ್ತಿದ್ದನೆಂಬುದಕ್ಕೆ ಒಂದು ಕಾರಣ ಇಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ, ಇಸ್ರಾಯೇಲರಿಗೆ ಆತನನ್ನು ಪ್ರಕಟಿಸಬೇಕು, ಕ್ರಿಸ್ತನನ್ನು ಪ್ರಕಟಿಸಬೇಕಂತ ಹೇಳ್ಬಿಟ್ಟು. ಹಾಗಾದರೆ ಕ್ರಿಸ್ತನ ಸೇವೆಗಳಲ್ಲಿ ಮತ್ತೊಂದು ಏನಂತ ಹೇಳಿದರೆ, ಇಸ್ರಾಯೇಲರನ್ನು ಸ್ಪಂದಿಸುವುದು, ಕನೆಕ್ಟಿಂಗ್ ಟು ದ ಇಸ್ರಾಯೇಲ್. ಹೌದು, ಇಸ್ರಾಯೇಲ್ ದೇಶಕ್ಕೆ, ಇಸ್ರಾಯೇಲ್ ಪ್ರಜೆಗೆ ಸ್ಪಂದಿಸುವ ವ್ಯಕ್ತಿ, ಅದು ಕೂಡ ಒಂದು ಸೇವೆ. ಮತ್ತು ಮುಂದೆ ನಾವು ನೋಡುವಾಗ ಯೇಸು ಸ್ವಾಮಿಯ ಬಗ್ಗೆ 32ನೇ ವಚನದಲ್ಲಿ ಯೋಹಾನನು ಕೊಡುವಂಥ ಇನ್ನೊಂದು ಹೇಳಿಕೆ ಭಾಳ ಗಂಭೀರವಾದದ್ದು, ಭಾಳ ಒಳ್ಳೆ ಭಕ್ತಿಯುತವಾದಂಥದ್ದು. ಅದೇನೆಂದರೆ, ಪವಿತ್ರಾತ್ಮ ಪರಲೋಕದಿಂದ ಪಾರಿವಾಳದಂತೆ ಇಳಿದು ಬಂದು ಯೇಸುವಿನ ಮೇಲೆ ನೆಲೆಗೊಂಡಿರುವುದನ್ನು ನಾನು ಕಂಡೆನು ಅಂತ. ಹಾಗಾದರೆ ಯೇಸುವಿನ ಸೇವೆ ಏನಂದರೆ, ಪವಿತ್ರಾತ್ಮನನ್ನು ತನ್ನ ಮೇಲೆ ನೆಲೆಗೊಳಿಸಿರುವಂಥ ಒಂದು ಸೇವೆ. ಹೌದು, ಪವಿತ್ರಾತ್ಮನು ಕಂಫರ್ಟಬಲ್ ಆಗಿ ಇರುವಂಥ ಒಂದು ಸ್ಥಳ ಯೇಸುವಿನ ದೇಹ. ಅದೇ ರೀತಿಯಾಗಿ ನಾವು ಇರಬೇಕನ್ನುವಂಥದ್ದು ದೇವರ ಒಂದು ಚಿತ್ತ. ಎಫೆಸ 4:30 ಪ್ರಕಾರವಾಗಿ ಪವಿತ್ರಾತ್ಮನ ದುಃಖಪಡಿಸಿದೆ. ಆತ ನನ್ನ ಮೇಲೆ ನೆಲೆಗೊಂಡಿರುವಂತೆ ದೇವರು ಸಹಾಯ ಮಾಡಲಿ. ಮತ್ತು 5ನೇ ಸೇವೆ ನಾವು 33ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡಿಕೊಳ್ಳುವಾಗ ಯೋಹಾನನು 1:33, ಹೌದು, ಪವಿತ್ರಾತ್ಮನಿಂದ ಸ್ನಾನ ಮಾಡಿಸುವ ಸೇವೆ. ಕ್ರಿಸ್ತನ 16 ಸೇವೆಯಲ್ಲಿ 5ನೇ ಸೇವೆ ಏನಂದರೆ, ಪವಿತ್ರಾತ್ಮನಿಂದ ಸ್ನಾನ ಮಾಡಿಸುವುದು, ದೀಕ್ಷಾ ಸ್ನಾನ ಕೊಡುವುದು. ವಾವ್, ಇದು ಕೂಡ ಒಂದು ಅದ್ಭುತವಾದಂಥ ಒಂದು ಸೇವೆ. 6ನೇದಾಗಿ 34ನೇ ವಚನ, ಯೋಹಾನ 1:34ರಲ್ಲಿ ಯೋಹಾನ್ ಹೇಳುವಂಥ ಒಂದು ಮಾತು, ಈಗ ನಾನು ಕಂಡು ಈತನೇ ದೇವಪುತ್ರನು ಅಥವಾ ಆಯ್ಕೆಯಾದಂಥನು ಎಂದು ಸಾಕ್ಷಿ ಕೊಟ್ಟಿದ್ದೇನೆ ಎಂಬ ಮಾತಿನಲ್ಲಿ ಯೇಸುವಿನ ಮತ್ತೊಂದು ಸೇವೆ ಏನೆಂಬುದಾಗಿ ನೋಡೋದಾದರೆ, ಅದು ಒಂದು ಆಯ್ಕೆಯ ಸೇವೆ, ಚೋಸನ್ ಮಿನಿಸ್ಟ್ರಿ, ಅಥವಾ ದೇವಪುತ್ರನಾಗಿರುವಂಥ ಒಂದು ಸೇವೆ. ದೇವಪುತ್ರನಾಗಿರುವಂಥದ್ದು ಅದು ಒಂದು ರೀತಿಯಿಂದ ನೋಡುವಾಗ ಅದು ಸಂಬಂಧ, ಇನ್ನೊಂದು ರೀತಿಯಿಂದ ಅದು ಸೇವೆ ಕೂಡ. ಇಟ್ಸ್ ಎ ರಿಲೇಷನ್ಶಿಪ್, ಇಟ್ಸ್ ಆಲ್ಸೋ ಎ ಮಿನಿಸ್ಟ್ರಿ. 7ನೇದಾಗಿ 36ನೇ ವಚನ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 36ನೇ ವಚನದಲ್ಲಿ, ಈಗೋ ದೇವರ ಕುರಿಮರಿ, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್, ದೇವರ ಕುರಿಮರಿ. 1ನೇ ಅಧ್ಯಾಯ 29ನೇ ವಚನದಲ್ಲಿ, ಈಗೋ ದೇವರು ಲೋಕಕ್ಕೆ ನೇಮಿಸಿದ, ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಯೋಹಾನನು ಹೇಳಿಬಿಟ್ಟು, ಈ 36ನೇ ವಚನದಲ್ಲಿ ಈಗೋ ದೇವರ ಕುರಿಮರಿ ಅಂತ ಅಷ್ಟೇ ಹೇಳ್ತಾನೆ. ನಾವೆಲ್ಲರೂ ಕರ್ತನು ಏನು ಮಾಡ್ತಾ ಇರೋದು ಎಂಬ ಹಂತದಿಂದ ಪ್ರಾರಂಭಿಸಿ ಕರ್ತನು ಏನಾಗಿದ್ದಾನೆ ಎಂಬ ಹಂತಕ್ಕೆ ಬರಬೇಕು. ಯಾಕಂದರೆ ಯೋಹಾನ 1:29ರಲ್ಲಿ ಕರ್ತನು ಮಾಡುವಂಥ ಸೇವೆ, ದ ಮಿನಿಸ್ಟ್ರಿ ದಟ್ ದ ಲಾರ್ಡ್ ಡಸ್. ಆದರೆ 1:36ರಲ್ಲಿ ಕರ್ತನು ಏನಾಗಿ ಇರುವಂಥದ್ದು ಎಂಬ ಸೇವೆ. ಬೀಯಿಂಗ್ ಆಲ್ಸೋ ಮಿನಿಸ್ಟ್ರಿ ಆಸ್ ಮಚ್ ಆಸ್ ಡೂಯಿಂಗ್ ಈಸ್ ಅ ಮಿನಿಸ್ಟ್ರಿ. ಮಾಡುವಂಥದ್ದು ಸೇವೆ, ಇರುವಂಥದ್ದು ಕೂಡ ಅದು ಸೇವೆಯೇ ಆಗಿರ್ತದೆ. ದೇವರ
ಕುರಿಮರಿ, ಲ್ಯಾಮ್ ಆಫ್ ಗಾಡ್. 8ನೇದಾಗಿ ಕೆಲವರು ಅಂದರೆ ಇಬ್ಬರು ಶಿಷ್ಯರು, ಇಬ್ಬರು ಶಿಷ್ಯರು ಯೋಹಾನನು ಯೇಸುವನ್ನು ಸೂಚಿಸಿದಾಗ ಯೇಸುವನ್ನು ಹಿಂಬಾಲಿಸೋದಕ್ಕೆ ಅವರು ಪ್ರಾರಂಭಿಸಿ, ನೀವು ಗುರುವೇ ಎಲ್ಲಿ ವಾಸಿಸುವುದೆಂಬುದಾಗಿ ಕೇಳ್ತಾರೆ. ಕೇಳಿದಾಗ ನೀವೇ ಬಂದು ನೋಡ್ರಿ ಅಂತ ಯೇಸುಸ್ವಾಮಿ ಹೇಳಿದಾಗ 39ನೇ ವಚನ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 39ನೇ ವಚನದಲ್ಲಿ, ಆ ಇಬ್ಬರು ಶಿಷ್ಯರು ಹೋಗಿ ಯೇಸು ವಾಸಿಸುತ್ತಿದ್ದ ಸ್ಥಳವನ್ನು ಕಂಡು ಆ ದಿವಸ ಯೇಸುವಿನ ಸಂಗಡ ಇದ್ದು ಬಿಟ್ಟರು. ವಾವ್! ಇಡೀ ದಿವಸ ಯೇಸುಸ್ವಾಮಿ ಜೊತೆಗೆ ಇದ್ದರು. ಆಗ ಸಂಜೆ ಸುಮಾರು 4 ಗಂಟೆ ಆಗಿತ್ತು. ಆ ಸಂದರ್ಭದಲ್ಲಿ ಹೋಗಿ ಬಹುಶಃ ಕೆಲವು ತಾಸುಗಳು ಆತನ ಸಂಗಡ ಹಿಡ್ಕೊಂಡ್ರು ಅವರು. ಇದರಿಂದ ನಾವು ಕಲಿಯುವಂತಹ ಒಂದು ಸೇವೆ ಏನಂದರೆ ಮಿನಿಸ್ಟ್ರಿ ಆಫ್ ಅಕೊಮಡೇಷನ್, ಅಂದರೆ ವಾಸ ನೀಡುವ ಸೇವೆ. ಇದು ಕರ್ತನಾದ ಯೇಸು ನೀಡಿದ್ದು ಆಶ್ಚರ್ಯ ನಮಗೆ. ಹೌದು, ಇತರರನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಬೇಕಾದಂಥ ಅತಿಥಿ ಸತ್ಕಾರ ಸೇವೆ, ನಿವಾಸ ನೀಡುವ ಸೇವೆ, ಅದು ಕೂಡ ಆಶ್ಚರ್ಯ. ಮತ್ತು 41ನೇ ವಚನ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 41ನೇ ವಚನದಲ್ಲಿ ಈಗಾಗಲೇ 8 ಸೇವೆ ಮುಗಿತು. 16 ಸೇವೆಗಳಿದೆ. ಯೋಹಾನ 1:29ರಿಂದ 51 ವಚನಗಳಲ್ಲಿ 16 ಸೇವೆಗಳಲ್ಲಿ 8 ಸೇವೆ ಮುಗಿತು. ಇನ್ನೂ ಒಂದು 8 ಸೇವೆ ಇದೆ. 9ನೇ ಸೇವೆ ನಾವು ನೋಡಿಕೊಳ್ಳೋಣ. 1:41ನೇ ವಚನದಲ್ಲಿ, ಹೌದು, ಒಬ್ಬ ಶಿಷ್ಯನು ಮೊದಲು ತನ್ನ ಸಹೋದರ ಸೀಮೋನನ್ನು ಕಂಡು, ಅಂದರೆ ಅಂದ್ರೆಯ ಸೀಮೋನನ್ನು ಕಂಡು, ನಾವು ಮೆಸ್ಸಿಯನನ್ನು ಕಂಡೆವು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ, ಪೇತ್ರನನ್ನು ಯೇಸುವಿನ ಬಳಿಗೆ ಅಂದ್ರೆಯನ್ನು ಕರ್ಕೊಂಡು ಬಂದಂಥ ವಿಷಯ. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಹಾಗಾದರೆ 9ನೇ ಸೇವೆ ಕ್ರಿಸ್ತನೆಂದರೆ ಅಭಿಷಿಕ್ತನು, ಅಭಿಷೇಕ ನೀಡುವ ಸೇವೆ, ದ ಮಿನಿಸ್ಟ್ರಿ ಆಫ್ ಅನಾಯಿಂಟಿಂಗ್. ತಕ್ಷಣ ಅಂದ್ರೆಯನ್ನು ಸೀಮೋನ್ ಪೇತ್ರನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದಾಗ, ನೀನು ಯೋಹಾನನ ಮಗ ಸೀಮೋನನು, ನಿನ್ನನ್ನು ಕೇಫ ಎಂದು ಕರೆಯುವರು ಎಂದು ಕರ್ತನಾದ ಯೇಸು ಹೇಳುವುದರಲ್ಲಿ ಅಥವಾ ಹೇಳಿದರಲ್ಲಿ ನಾವು ಕಾಣುವಂಥ ಒಂದು ಸೇವೆ ಏನಂದರೆ ಪ್ರವಾದನೆಯ ಸೇವೆ, ಪ್ರೊಫೆಟಿಕ್ ಮಿನಿಸ್ಟ್ರಿ. ನಿನ್ನನ್ನು ಕೇಫ ಅಂತ ಕರೀತಾರೆ. ಕೇಫ ಅಂದರೆ ಪೇತ್ರ ಇಲ್ಲವೇ ಬಂಡೆ ಅಥವಾ ಚಿಕ್ಕ ಕಲ್ಲು. 11ನೇ ಸೇವೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 43ನೇ ವಚನದಲ್ಲಿ, ಯೇಸು ಮರುದಿನ ಗಲಿಲಾಯಕ್ಕೆ ಹೋಗಬೇಕಂತಿದ್ದಾಗ ಅವರು ಯೇಸು ಸ್ವಾಮಿ ಮಾಡಿದಂಥ ಒಂದು ಕೆಲಸ ಏನಂದರೆ, ಫಿಲಿಪ್ಪನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುವಂಥದ್ದು. ಅಂದರೆ ಆತ್ಮಗಳನ್ನು ಆಹ್ವಾನಿಸುವ ಸೇವೆ, ದ ಮಿನಿಸ್ಟ್ರಿ ಆಫ್ ಇನ್ವೈಟಿಂಗ್, ಇನ್ವಿಟೇಷನ್ ಆರ್ ಕಾಲಿಂಗ್, ಕರೆಯುವ ಸೇವೆ. ಆನಂತರ ಈಗ ಪೇತ್ರ ಇಬ್ಬರಾದರೂ, ಮೂರನೇದು ಈಗ ಫಿಲಿಪ್ಪನು ಕೂಡ ಸೇರಿಕೊಂಡಿದ್ದಾನೆ. ಮತ್ತು ಫಿಲಿಪ್ಪನು ಅಂದ್ರೆಯ ಮತ್ತು ಪೇತ್ರನ ಪಟ್ಟಣವಾದ ಬೇತ್ಸಾಯಿದಕ್ಕೆ ಸೇರಿದಂಥ ವ್ಯಕ್ತಿ. ಫಿಲಿಪ್ಪನು ನ್ಯಾಟ್ ಅಂತ ಹೇಳಿದರೆ ಕೊಡುಗೆ, ಏಲ್ ಅಂತ ಹೇಳಿದರೆ ದೇವರ ಕೊಡುಗೆ ಎಂಬ ಹೆಸರಿರುವಂಥ ಒಬ್ಬ ವ್ಯಕ್ತಿ. ಧರ್ಮಶಾಸ್ತ್ರದಲ್ಲಿ ಮೋಶೆ ಮತ್ತು ಪ್ರವಾದಿಗಳು ಯಾರನ್ನು ಕುರಿತು ಬರೆದಿದ್ದಾರೋ ಅವರು ನಮಗೆ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಒಂದು ವರದಿ ಮಾಡ್ತಾನೆ ಈ ಫಿಲಿಪ್ಪ, ಅಂದ್ರೆಯ,
ಫಿಲಿಪ್ಪನು. ಅದನ್ನು ನಥಾನಿಯಲ್ಗೆ ಹೇಳಿದ್ರಿಂದ ನಾವೇನು ತಿಳ್ಕೊಳ್ತೀವಿ? ಮೋಶೆ ಮತ್ತು ಪ್ರವಾದಿಗಳು ಪ್ರವಾದಿಸಿದ ವ್ಯಕ್ತಿ ಯೇಸು. ಹಾಗಾದರೆ ಆ ಪ್ರವಾದನೆಯ ಸೇವೆ, ಪ್ರವಾದಿಯ ಸೇವೆ, ಪ್ರವಾದನೆಗಳನ್ನು ಪೂರೈಸುವ ಸೇವೆ, ಅಂಥ ಸೇವೆ ಈತನಿಗೆ ಇತ್ತೆಂಬುದಾಗಿ ನೋಡ್ತೇವೆ. ಫಿಲಿಪ್ಪನು ನಥಾನಿಯೇಲನನ್ನು ಕರ್ಕೊಂಡು ಯೇಸುವಿನ ಕಡೆಗೆ ಬಂದಾಗ ಸ್ವಾಮಿ ಅವನು ನೋಡಿದ ತಕ್ಷಣ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳೋದರಲ್ಲಿ ನಾವೇನು ತಿಳ್ಕೊಳ್ತೇವೆ? ವಿವೇಚಿಸುವ ಸೇವೆ, ದ ಮಿನಿಸ್ಟ್ರಿ ಆಫ್ ಡಿಸರ್ನಿಂಗ್. ಯಾಕಂದರೆ ಮೊದಲನೇ ಬಾರಿಯಾಗಿ ಭೇಟಿ ಆಗ್ತಾ ಇದ್ದಾರೆ ಸ್ವಾಮಿ. ಈ ಕಡೆ ನಥಾನಿಯೇಲನು, ನಡುವೆ ಫಿಲಿಪ್ಪನು ಬಂದು ಇಬ್ಬರನ್ನು ಒಟ್ಟಿಗೆ ಸೇರಿಸ್ತಾ ಬರುವಾಗ ನಾವು ಸಾಮಾನ್ಯವಾಗಿ ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಂಬುದಾಗಿ ಕೇಳ್ತೀವಿ ಅಲ್ವಾ? ಆದರೆ ಇಲ್ಲಿ ನೇರವಾಗಿ ಯೇಸು ಸ್ವಾಮಿ ಇವನಲ್ಲಿ ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬ ಮಾತನ್ನು ಹೇಳೋದರಲ್ಲಿ ವಿವೇಚಕನು, ವಿವೇಚಿಸುವಾತನು ಎಂಬುದಾಗಿ ನೋಡ್ತೇವೆ. ಆ ರೀತಿಯಾಗಿ ಹೇಳಿದ ತಕ್ಷಣ ನಥಾನಿಯೇಲನು ಭಾಳ ಆಶ್ಚರ್ಯ ಆಗಿಬಿಡ್ತೈತೆ. ನೀವು ನನ್ನನ್ನು ಹೇಗೆ ನೋಡಿದಿರಿ ಯೇಸು ಸ್ವಾಮಿ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಆತನಿಗೆ ಕೊಟ್ಟಂಥ, ನೀನು ಅಂಜೂರದ ಮರದ ಕೆಳಗಿರುವುದನ್ನು ನಾನು ಕಂಡೆನು. ಫಿಲಿಪ್ಪ ಬಂದು ನಿನ್ನನ್ನು ಕರೆಯೋದಕ್ಕಿಂತ ಮೊದಲು ಬಹುಶಃ ರಹಸ್ಯವಾಗಿ ಅಂಜೂರದ ಈ ದೊಡ್ಡ ದೊಡ್ಡ ಎಲೆಗಳಿದ್ದು ಅಂಜೂರ ಮರಕ್ಕೆ, ಮತ್ತು ಹಣ್ಣಿನ ಕಾಲ ಇದ್ದಾಗ ಆ ಹಣ್ಣಿನ ಭಾರಕ್ಕೆ ಕೊಂಬೆಗಳು, ರೆಂಬೆಗಳು ಹಾಗೆ ಬೊಗ್ಗಿ ಒಂದು ದೊಡ್ಡ ಛತ್ರಿ ಇದ್ದಂಗೆ, ಕೊಡೆ ಇದ್ದ ಹಾಗೆ ಮರಗಳು ಇರ್ತಿದ್ವು. ಯಾರಾದರೂ ಕೂತಿದ್ರು ಅಷ್ಟು ಕ್ಲಿಯರಾಗಿ ಕಾಣ್ತಿರಲಿಲ್ಲ. ಬಹುಶಃ ನಥಾನಿಯೇಲನು ಅದೇ ಅವಕಾಶ ತೆಗೆದುಕೊಂಡು ಆ ಮರದ ಕೆಳಗೆ, ಅಂಜೂರದ ಮರದ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದನೇನೋ ಗೊತ್ತಿಲ್ಲ. ಮೆಸ್ಸಿಯನನ್ನು ತೋರಿಸು ದೇವರೇ, ಮೆಸ್ಸಿಯನನ್ನು ಪ್ರಕಟಿಸು, ಮೆಸ್ಸಿಯ ಬರಬೇಕು. ಪ್ರತಿ ಕಪಟವಿಲ್ಲದ ಯಥಾರ್ಥವಾದ ಪ್ರತಿ ಇಸ್ರಾಯೇಲರು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ರು. ಇವನು ಪ್ರಾರ್ಥನೆ ಮಾಡ್ತಿದ್ದನು. ಆ ರೀತಿಯಾಗಿ ಸ್ವಾಮಿ ನೀನು ಅಂಜೂರದ ಮರದ ಕೆಳಗಿರುವುದನ್ನು ನಾನು ಕಂಡೇನು ಅಂತ ಹೇಳಿದಾಗ, ಕಾಣುವಾತನು, ಹಿ ಈಸ್ ಎ ಸೀಯರ್. ಆತನು ವಿವೇಚಿಸುವಾತನು ಮಾತ್ರ ಅಲ್ಲ, ನೋಡುವಾತನು. ನಮ್ಮ ಕರ್ತನಾದ ಯೇಸು ನೋಡುವಾತನು. ನನ್ನನ್ನು, ನಮ್ಮನ್ನು ನಮ್ಮ ಏಕಾಂತ ಸ್ಥಳದಲ್ಲಿ, ಏಕಾಂತ ಗಳಿಗೆಯಲ್ಲಿ, ಏಕಾಂತ ಆಲೋಚನೆಯಲ್ಲಿ, ಕೃತ್ಯದಲ್ಲಿ, ಮಾತಿನಲ್ಲಿ ಕಾಣುವಾತನು, ವಿವೇಚಿಸುವಾತನು, ಉಪಸ್ಥಿತನಾಗಿರುವಾತನು. ತಕ್ಷಣ 49ನೇ ವಚನ, ನಥಾನಿಯೇಲನು, ಗುರುವೇ, ನೀವು ದೇವರ ಪುತ್ರ, ಇಸ್ರಾಯೇಲಿನ ಅರಸನು ಅಂತ ಹೇಳಿದಾಗ ಅದರಲ್ಲಿ ಇನ್ನೊಂದು ಸೇವೆ, ಅರಸನ ಸೇವೆ. ಅರಸನ ಸೇವೆ, ಹೌದು, ದೇವಪುತ್ರ, ಅದೇ ಸಂದರ್ಭದಲ್ಲಿ ಅರಸನ ಸೇವೆ, ಇಸ್ರಾಯೇಲಿನ ಅರಸನ ಸೇವೆ. ಕೊನೆಯದಾಗಿ ಯೋಹಾನನು 1ನೇ ಅಧ್ಯಾಯ 29ರಿಂದ 51 ವಚನಗಳಲ್ಲಿ ನಾವು ಕ್ರಿಸ್ತನ 16 ಸೇವೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ಸೇವೆ ಏನೆಂಬುದಾಗಿ ನೋಡುವಾಗ, ನಥಾನಿಯೇಲನು ಅಂಜೂರದ ಮರದ ಕೆಳಗೆ ನಾನು ಕಂಡಿದ್ದೆ ಅಂತ ಹೇಳಿದ ತಕ್ಷಣ ಆಶ್ಚರ್ಯಪಟ್ಟ. ಆದ ಕಾರಣ ಸ್ವಾಮಿ ಹೇಳುವಂಥದ್ದು, ನೀನು ಪರಲೋಕ ತೆರೆದಿರುವುದನ್ನು ದೇವದೂತರು ಮನುಷ್ಯಪುತ್ರನಾದ ನನ್ನ ಮೇಲೆ ಇಳಿಯುತ್ತಾ ಏರುತ್ತಾ ಇರುವುದನ್ನು ಕಾಣುವಿರಿ ಎಂಬುದಾಗಿ ಹೇಳುವಾಗ, ಪರಲೋಕಕ್ಕೂ ಭೂಲೋಕಕ್ಕೂ ಮಧ್ಯಸ್ಥನಾಗಿರುವ ಮಧ್ಯಸ್ಥನ ಸೇವೆಯನ್ನು ಸೂಚಿಸ್ತದೆ. ದ ಮಿನಿಸ್ಟ್ರಿ ಆಫ್ ಮೀಡಿಯೇಟರ್. ಈ ರೀತಿಯಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ರಿಂದ 51 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.